ಒಂದು ಹಿಂದಿನ ಸಸ್ಪೆನ್ಷನ್ ತೆಗಿಯಕ್ಕೆ ಇಷ್ಟೆಲ್ಲ ಬಿಚ್ಚಬೇಕಪ್ಪ ಮರ. 15 ಸಾವಿರ ಖರ್ಚಾಕವಂತ ಸುಮ್ಮನೆ ಕೂತೇನೆ. ಇಲ್ಲಿ ನೋಡಿ ಜಿಗ್ಸಾತಿನಲ್ಲ, ನೈಸ್. ಇದು ಸ್ಟಾಕ್ ಸಸ್ಪೆನ್ಷನ್ ರೇಯರ್ ತೆಗೆದು ಹೊರಗೆ. ಇದು ಹೊಸ ಕ್ಯಾಮ್ರಾ ಬ್ಯಾಗ್ ನಮ್ದು. ಬಿಸ್ನೆಸ್ ಕಾಲ್ ಅಂತ. ಈ ಕಡೆ ಕ್ಯಾಮ್ರಾದಾಗ ರೀಲ್ ಶೂಟ್ ಮಾಡತ್ತೀನಿ, ಯೂಟ್ಯೂಬ್ ಶೂಟ್ ಮಾಡತ್ತೀನಿ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ವೆಲ್ಕಮ್ ಬ್ಯಾಕ್ ಟು ಡಸ್ಟಿ ಜಾಕೆಟ್ಸ್. ನಾವು ಬೈಕ್ದ ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡಕ್ಕೆ ಹೊಂಟೀವಿ. ನಂಗೆ ಗೊತ್ತೈತಿದೆ ಲದಾಖ್ ಸೀರೀಸ್ ನೋಡು ಬರ್ತೈತಿ ವಿಡಿಯೋ. ನೀವು ಲದಾಖ್ ಸೀರೀಸ್ ಎಂಜಾಯ್ ಮಾಡತ್ತಿರೋದು ಅನ್ಕೊಂತೀವಿ. ಬಟ್ ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡೋ ಟೈಮು ಬಂದೈತಿ. ಪುಣೆದಿಂದ ಆ್ಯಕ್ಚುಲಿ ಬಂದೈತಿ. ಈಗ ಒಬ್ಬರು ಡೀಲರ್ಸ್ ಅದಾರ ಇಲ್ಲಿ, ಹೈಲ್ಯಾಂಡರ್ ಅಂತ ಹೇಳಿ ಬೆಂಗಳೂರಿನಾಗ. ಸೊ ಅವ್ರ ಕಡೆನೇ ಬರ್ತೈತೆ. ದೇ ಆರ್ ದ ಆಥರೈಸ್ಡ್ ಡೀಲರ್ಸ್ ಆಫ್ ದ್ಯಾಟ್ ಸಸ್ಪೆನ್ಷನ್. ಸೊ ಅಲ್ಲೇ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ಯಾವ ಸಸ್ಪೆನ್ಷನ್ ಐತಿ, ಏನೈತಿ, ಅದ್ರ ಸ್ಪೆಸಿಫಿಕೇಶನ್ ಏನು, ಯಾಕೆ ಹಾಕ್ಸಾಕ್ತೀನಿ ಅದೆಲ್ಲಾನು ಡೀಟೇಲ್ ಆಗಿ ಆಮೇಲೆ ಹೇಳ್ತೀನಿ ಅಂತ. ಬಡ ಹೋಗ್ಬೇಕು ಇನ್ಸ್ಟಾಲೇಷನ್ಗೆ. ಸೊ ಆಲ್ರೆಡಿ ವೇಟ್ ಮಾಡತ್ತಾರ, ನಾವು ಆಲ್ರೆಡಿ ಲೇಟ್ ಅದೀನಿ. ಸೊ ಅಲ್ಲಿ ಹೋಗಿ ಎಲ್ಲ ಡೀಟೇಲ್ ಆಗಿ ಇನ್ಸ್ಟಾಲೇಷನ್ ಹೆಂಗೆ ಆಕೈತಿ, ಏನಾಕೈತಿ ಎಲ್ಲ, ಅದ್ರ ಸ್ಪೆಸಿಫಿಕೇಶನ್ ಏನು, ಡೀಟೇಲ್ಸ್ ಏನು ಎಲ್ಲ ಅಲ್ಲೇ ಹೇಳ್ತೀನಿ ಅಂತ. ಹೋಗೋಣ ಅಂತೀಗ. ಆ್ಯಕ್ಚುಲಿ ಹಿಂದಿನ ಟೈರ್ದಾಗ ಏರ್ ಕಡಿಮೆ ಅನ್ಸಾಕತೈತಿ. ಹಿಮಾಲಯನ್ ಓಡಿಸಿ ಮುಗಿಸ್ಕೊಂಡ್ಮೇಲೆ ಎಲ್ಲೂ ರೈಡ್ ಹೋಗಿಲ್ಲ. ಸೊ ಇಟ್ ಏರ್ ಕಡಿಮೆ ಆಗೈತಿ. ಫುಲ್ ಕಂಜೆಷನ್ ಐತೆ ಅಂತ ತೋರ್ಸಾಕತೈತಿ ರೋಡಲ್ಲಿ. ಸ್ಟಿಲ್ ದೇರ್ ಅಂತೇಳಿ ಅಪ್ಡೇಟ್ ಮಾಡೋಣ ಇದನ್ನ. ಗೂಗಲ್ ಭಾಳ ಇಂಪ್ರೂವ್ ಆಗೈತೆ ಬಿಡಿ, ಎಲ್ಲನೂ ತೋರಿಸುತ್ತೆ ಇಲ್ಲಿ. ಅಂದ್ರೆ ರಿಯಲ್ ಟೈಮ್ ಅಪ್ಡೇಟ್ಸ್ ಕೊಡ್ರಿ, ಮೋರ್ ಅಕ್ಯುರೇಟ್ ಮಾಡೋಣ ಅಂಥೇಳಿ ಡೇಟಾ ಕಲೆಕ್ಟ್ ಮಾಡ್ತಿರ್ತೈತಿ. ಸೊ ಫುಲ್ ಟ್ರಾಫಿಕ್ ಐತೆ ಆ್ಯಕ್ಚುಲಿ. ಸಿಲ್ಕ್ ಬೋರ್ಡ್ ಮುಟ್ಟತನ ಈಗ ದೊಡ್ಡ ತ್ರಾಸ ಐತಿ. ಮ್ಯಾಲೊಂದು ಫ್ಲೈಓವರ್ ಮಾಡ್ಯಾರ, ಬಟ್ ಅದನ್ನು ತೊಗೋಬೇಕಂದ್ರೆ ನಾವು ಸುತ್ತಾಗಿ ಬರಬೇಕು. ಬಟ್ ಇಲ್ಲಂದ್ರೂ ಜಾಮ್ ಆಗೈತಿ. ಈಗ ಸೆಪ್ಟೆಂಬರ್ ತಿಂಗಳಂದ್ರೂ ಒಂದು ಹನಿ ನೀರು ಬಿದ್ದಿಲ್ಲ, ಮಳೆ ಇಲ್ಲ, ಏನಿಲ್ಲ, ಚಳಿನೂ ಇಲ್ಲ, ಬಿಸಿಲು ಸಿಕ್ಕಾಪಟ್ಟೆ. ಇದು ಏನು ಸಸ್ಪೆನ್ಷನ್ ಅಪ್ಗ್ರೇಡ್ ಮಾಡ್ಕೊಳತ್ತಿಲ್ಲ, ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಸಸ್ಪೆನ್ಷನ್ ಇರ್ತೈತಿ. ಅವ್ರು ನಮಗೆ ಹೆಂಗೆ ಬೇಕೆಲ್ಲ ಹಂಗೆ, ಎಷ್ಟು ಟ್ರಾವೆಲ್ ಬೇಕು, ಎಷ್ಟು ರಿಬೌಂಡ್ ಬೇಕು, ಎಲ್ಲ ನಮ್ಮದು ಡೀಟೇಲ್ಸ್ ತೊಗೊಂಡನ ಅವ್ರು ಬಿಲ್ಡ್ ಮಾಡಿರ್ತಾರೆ. ಆ್ಯಕ್ಚುಲಿ ಅದಕ್ಕೊಂದು ಫಾರ್ಮ್ ಇರ್ತೈತಿ, ಆ ಫಾರ್ಮ್ ಕೊಟ್ಟಿರ್ತಾರೆ. ಆ ಫಾರ್ಮ್ದಾಗ ನೀವೆಲ್ಲ ಮೆನ್ಷನ್ ಮಾಡಬೇಕು. ನಿಮ್ದು ರೈಡಿಂಗ್ ಸ್ಟೈಲ್ ಆಯಿತು, ನೀವು ಎಷ್ಟು ಲಗೇಜ್ ಕ್ಯಾರಿ ಮಾಡ್ತೀರಿ, ವಿತ್ ಪಿಲಿಯನ್ ರೈಡ್ ಮಾಡ್ತಿರೋ ಇಲ್ಲೋ, ಅಥವಾ ಬರೀ ಆಫ್ ರೋಡಿಂಗ್ ಪರ್ಪಸ್ ಅಷ್ಟೇ ಯೂಸ್ ಮಾಡ್ತಿರೋ ಬೈಕ್. ಬೇಸ್ಡ್ ಆನ್ ದ್ಯಾಟ್ ಡೇಟಾ ಅವ್ರು ಸಸ್ಪೆನ್ಷನ್ ಬಿಲ್ಡ್ ಮಾಡ್ತಾರೆ. ಆ್ಯಸ್ ಪರ್ ಅವ್ರ ನೀಡ್ ಅನ್ಕೋರಿ, ನಮ್ಗೆ ಹೆಂಗೆ ಬೇಕಲ್ಲ ಹಂಗೆ. ಆ್ಯಕ್ಚುಲಿ ನಂದೇನೈತಲ್ಲ, ನಾ ಹೇಳಿದ್ದೆ, ನಾವು ಲಗೇಜ್ ಕ್ಯಾರಿ ಮಾಡ್ತೀವಿ, ಹಾರ್ಡ್ ಲಗೇಜ್, ಫುಲ್ಲಿ ಲೋಡೆಡ್ ಗಾಡಿ ಇರ್ತೈತಿ, ಮತ್ತು ವಿತ್ ಪಿಲಿಯನ್ ಹೋಗ್ತೀವಿ ಅಂತ ಹೇಳಿದ್ದೆ. ಅದ್ರ ಜೊತೆ ಲಿಟ್ಲ್ ಬಿಟ್ ಆಫ್ ರೋಡಿಂಗ್ ಅವಾಗ ಇವಾಗ ಲಗೇಜ್ ಇಲ್ದಾಗ ಮಾಡ್ತೀವಿ ಅಂತ ಅದನ್ನು ಹೇಳಿದ್ದೆ. ಸೊ ನಮ್ಮದು ಡೇಟಾ ಎಲ್ಲ ತೊಗೊಂಡು ಅದ್ರ ಪ್ರಕಾರ ಸಸ್ಪೆನ್ಷನ್ ಬಿಲ್ಡ್ ಮಾಡಿ ಅವ್ರ ಕಳಿಸ್ಯಾರ ಇಲ್ಲಿ ಹೈಲ್ಯಾಂಡರ್ಗೆ. ಸೊ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಯೂಸ್ ಮಾಡಿದ ಮೇಲೆ ಅದ್ರದ್ದು ರಿವ್ಯೂ ಅಂತ ಹೇಳಿನೇ ಬೇರೆ ವಿಡಿಯೋ ಮಾಡ್ತೀನಂತ. ಈಗೇನೈತಲ್ಲ ಬರೀ ಇನ್ಸ್ಟಾಲೇಷನ್ ಮಾಡ್ಕೊಳ್ಳೋನು. ಮತ್ತು ನಿಮಗೆ ಲಿಂಕ್ ಏನೈತಲ್ಲ, ಹೆಂಗೆ ಆರ್ಡರ್ ಮಾಡಬೇಕು, ಮತ್ತು ಅವ್ರದ್ದು ಇನ್ಸ್ಟಾಗ್ರಾಮ್ ಚಾನಲ್ ಏನು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಕೊಟ್ಟಿರ್ತೀನಿ. ಸಾಧ್ಯ ಆದರೆ ಅವ್ರ ಫೋನ್ ನಂಬರ್ ಕೊಟ್ಟಿರ್ತೀನಿ. ಯು ಕ್ಯಾನ್ ಡೈರೆಕ್ಟ್ಲಿ ಕಾಲ್ ದೆಮ್ ಆ್ಯಂಡ್ ಎನ್ಕ್ವೈರ್ ಅಬೌಟ್ ಇಟ್. ಇನ್ಸ್ಟಾಲ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 4-5 ರೈಡರ್ ಹೋಗ್ಬೇಕು. ಆಫ್ ರೋಡಿಂಗ್ ಟೆಸ್ಟ್ ಮಾಡಬೇಕು, ಫುಲ್ಲಿ ಲೋಡೆಡ್ ಲಗೇಜ್ ಅಂತ ಅದನ್ನು ಟೆಸ್ಟ್ ಮಾಡಬೇಕು. ಹೆಂಗೆ ಪರ್ಫಾರ್ಮ್ ಮಾಡ್ತೈತೆ ಅಂತ ಗೊತ್ತಾದ್ಮೇಲೆ ನಿಮಗೆ ಅದ್ರ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಸೊ ಕಂಪ್ಲೀಟ್ ಟೆಸ್ಟ್ ಆದ್ರೆ ಅದ್ರದ್ದು ಬಗ್ಗೆ ನಾವು ಕರೆಕ್ಟಾಗಿ ನಿಮಗೆ ಹೇಳ್ಬೋದು. ಸೊ ಅದಕ್ಕೆ ವೆಯ್ಟ್ ಮಾಡಿರಿ, ವಿಡಿಯೋ ಬರ್ತೈತಿ. ಹೀಗಂತೂ ಈ ವಿಡಿಯೋ ಲದಾಖ್ ಸೀರೀಸ್ ನಡು ಬರತೈತಿ. ಸೊ ಡೋಂಟ್ ಮೈಂಡ್, ಲದಾಖ್ ಸೀರೀಸ್ ವಿಡಿಯೋ ಹಂಗೆ ಬರ್ತಿರ್ತಾವೆ. ನಾವು 1 ಕಿಲೋಮೀಟ್ರ್ ಐತಿ, ಅಂದರೆ 4 ಮಿನಿಟ್ಸ್. ಫ್ಲೈಓವರ್ ತೊಗೋಬೋದು, ಕೆಳಗೆ ಹೋಗ್ಬೇಕು. ಓಕೆ, ಆಲ್ಮೋಸ್ಟ್ ಬಂದೀವಿ ಇಲ್ಲಿಗ. ಸೊ ಇದೇ ಹೈಲ್ಯಾಂಡರ್, www.motoblazer.com ಅಂತ. ಅಪಾಯಿಂಟ್ಮೆಂಟ್ ಇತ್ತು, ಬಟ್ ಲೇಟ್, ಐ ಆಮ್ ಲೇಟ್. ಲೆಟ್ಸ್ ಸಿ, ಒಳಗೆ ಹೋಗಿ ಕೇಳೋಣಂತ. ಸರ್ ಅಪಾಯಿಂಟ್ಮೆಂಟ್ ಇತ್ತು ನೋಡಿ. ಹಾಂ, ಅದು ಝಡ್ಲಿಂಗ್ದು ಸಸ್ಪೆನ್ಷನ್ ಹಾಕ್ಬೇಕಿತ್ತು. ಫಸ್ಟ್ ಫ್ಲೋರಾ? ಓಕೆ, ಕೂಡ ಅಂತಿಲ್ಲಿ. ಇದು ಹೊಸ ಕ್ಯಾಮ್ರಾ ಬ್ಯಾಗ್ ನಮ್ಮದು. ಮಸ್ತ್ ಇದೆ ಕ್ಯಾಮ್ರಾ ಬ್ಯಾಗ್. ಆರ್ಕ್ಟಿಕ್ ಹಂಟ್ರ್ ಅಂತೇಳಿ ಕ್ಯಾಮ್ರಾನು ತೊಗೊಂಬಂದಿನಿ. ಇನ್ಸ್ಟಾಲೇಷನ್ದೆಲ್ಲ ವಿಡಿಯೋ ಮಾಡೋಂಥ ಕ್ಯಾಮ್ರಾದಾಗೆ ಸತಿ. ಇಲ್ಲಿ ತಂದಿಟ್ಟಾರ ಈಗ ಸೆಡ್ಲಿಂಗ್ ಸಸ್ಪೆನ್ಷನ್. ಇಲ್ಲಿ ನೋಡ್ಬೋದು ದೊಡ್ಡ ಝಿ ಅಂತ ಬರ್ದ.
ಸಸ್ಪೆನ್ಷನ್ಸ್ ಪುಣೆಯಿಂದ ಬಂದಿತ್ತಿದೆ ಅನ್ಬಾಕ್ಸ್ ಮಾಡೋದಂತೀಗ. ಓಕೆ ಹಾಂ ಇದು ಫ್ರಂಟ್ ಸಸ್ಪೆನ್ಷನ್ ಒಳಗಿನ ಸ್ಪ್ರಿಂಗ್ಸ್ ಇವ. ಇದು ಸ್ಪೇಸರ್ಸ್ ಇದು. ಓಕೆ ಇದು ಸ್ಪೇಸರ್ಸ್ ನೆಟ್ ಲಾಕ್ ಮಾಡೋಕ್ಕೆ. ಓಕೆ ಮೇನ್ ಲಾಕ್. ಸೀಲ್ಸ್ ಬೈ ಸೀಲ್ಸ್ ಅದಾವ ಇಲ್ಲಿ, ಫೋಕ್ ಸೀಲ್ಸ್. ಬಿಲ್ಲ ಹಾಂ ಇಟ್ಟಿರಿ ಅಲ್ಲಿ. ಟೂಲು 4 ಕವರ್ಸ್ ಐ ನಾವು. ಇದು ರಿಯರ್ ಸಸ್ಪೆನ್ಷನ್ ಕವರ್ ಇದೆ. ಓಕೆ ರಿಯರ್ ಸಸ್ಪೆನ್ಷನ್ ಕವರಾ. ರಿಯರ್ ಸಸ್ಪೆನ್ಷನ್ ಐತಿ. ಟ್ರಾವೆಲ್ ಜಾಸ್ತಿ ಇದ್ದಂಗೆ ಕಾಣಿಸ್ತದೆ ಮೋಸ್ಟ್ಲಿ. ರೆಡ್ ಕಲರ್ದಾಗ ಐತಿ. ಓಕೆ ಇಲ್ಲಿ ರಿಯರ್ ಸಸ್ಪೆನ್ಷನ್ ಐತಿ. ಮೋಸ್ಟ್ಲಿ ಟ್ರಾವೆಲ್ ಜಾಸ್ತಿ ಇದ್ದಂಗೆ ಐತಿ, ಯಾಕಂದ್ರೆ ನಮ್ದು ಲಗೇಜ್ ಸೆಟಪ್ಪು ಮತ್ತು ಪಿಲಿಯನ್ ಇರ್ತಾರೋ ಮತ್ತು ಆಫ್ ರೋಡಿಂಗ್ ಯೂಸ್ ಮಾಡ್ಬೇಕಂತ ನನ್ನ ರಿಕ್ವೈರ್ಮೆಂಟ್ ಕೊಟ್ಟಿದ್ದೆ. ಅದ್ರ ಪ್ರಕಾರ ಅದು ಬಿಲ್ಡ್ ಮಾಡ್ಯಾರ. ಇದು ಫ್ರಂಟ್ ಸಸ್ಪೆನ್ಷನ್ ಸ್ಪ್ರಿಂಗ್ ಇಲ್ಲ ಐತಿ. ಇಲ್ಲಿ ಒಳಗಿಂದ 4 ಕಿಲ್ ಐತಿ. ಇಲ್ಲಿ ಅಡ್ಜಸ್ಟೇಬಲ್ ಅದಾವೆ ನೋಡ್ರಿ. ಮುಂದಿನ ಸಸ್ಪೆನ್ಷನ್ ಅಡ್ಜಸ್ಟೇಬಲ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಸಮ್ ಸೀಲ್ಸ್ ಅದಾವೆ, ಸ್ಪೇಸರ್ಸ್ ಅದಾವೆ, ಇಲ್ಲಿ ಸಮ್ ವಾಷರ್ಸ್ ಐತಿ. ನೋಡೋಣ ಈಗ ಇನ್ಸ್ಟಾಲೇಷನ್ ಶುರು ಮಾಡ್ತಾರೆ ಇಲ್ಲಿಗ. ಸೊ ಮುಂದಿಂದ ಹೋಗಿ ಸಸ್ಪೆನ್ಷನ್ಗೆ ಆಯಿಲ್ ಏನೈತಲ್ಲ 430 ml ಹಾಕ್ಬೇಕಂತ ಜಸ್ಟ್ ಕನ್ಫರ್ಮೇಷನ್ ಆಯ್ತು. ಜಿ ಅಂತ ಬ್ರ್ಯಾಂಡಿಂಗ್ ಐತೆ ನೋಡ್ರಿ ಅವ್ರದ್ದು. ಝೆಡ್ಲಿಂಗ್ ಸಸ್ಪೆನ್ಷನ್ ಅಂತ ಒಳಗೆ ಬರ್ದಾರು. ನೋಡಕ್ಕೆ ಮಾತ್ರ ಸೂಪರ್ ಐತೆ, ಮಸ್ತ್ ಕಾಣಾಗತ್ತೈತಿ. ಈ ಕಡೆ ಕ್ಯಾಮ್ರಾದಾಗ ರೀಲ್ ಶೂಟ್ ಮಾಡತ್ತೀನಿ, ಯೂಟ್ಯೂಬಿಗೆ ಶೂಟ್ ಮಾಡತ್ತೀನಿ. ಆಕಾಶ್ ಬಂದಾನ, ಬಟ್ ಫೋನ್ದಾಗ ಹೋಗ್ಬಿಟ್ಟಾನ. ಇಲ್ಲಿ ನೋಡ್ರಲ್ಲ ಬಂದು ಫೋನ್ದಾಗ ಶುರು ಮಾಡೋಣ. ಟೆನ್ಷನ್ ಒಟ್ಟು ಯಾವ ಏನು ಮಾತಾಡತಾನ ಗೊತ್ತಿಲ್ಲ. ಬಿಸ್ನೆಸ್ ಕಾಲ್ ಅಂತ ಏನು ಬಿಸ್ನೆಸ್ ಮಾಡೋದನ್ನ ಗೊತ್ತಿಲ್ಲ. ಫುಲ್ ಸರ್ಪ್ರೈಸ್ ಐತೆ ಮೋಸ್ಟ್ಲಿ. ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ಆಕಾಶನಂತರು. ಭಾಳ ಬೈಕ್ ಅದಾವು. ಅಪಾಯಿಂಟ್ಮೆಂಟ್ ತೊಗೊಂಬರ್ಬೇಕು ಇಲ್ಲೆಲ್ಲ ಹೊರಗೆ ನೋಡ್ರಿ ಎಷ್ಟು ಬೈಕ್ ಅದಾವ. ಇಲ್ಲಿ ಬಂದ ತಕ್ಷಣ ಏನಾರ ತೊಗೋಬೇಕು ಅನಿಸುತ್ತೆ ನನಗೆ. ಸುಳ್ಳೆ 10-15 ಸಾವಿರ ಖರ್ಚಾಕವಂತ ಸುಮ್ಮನೆ ಕೂತೇನೆ. ಇಲ್ಲಿ ಅಮಿತ್ ಅಣ್ಣ ಹಿಂದೇನು ಸಸ್ಪೆನ್ಷನ್ ಓಪನ್ ಮಾಡಿದ್ರಿ ಅಂತವ್ರು. ಎಸ್ ಓಕೆ ನೋಡ್ರಿ, ನಮ್ದು ಹಳೇದು ಬ್ಲ್ಯಾಕ್ ಕಲರ್ ಐತಿ, ನಮ್ದು ರೆಡ್ ಕಲರ್ ಹೊಸ. ಬಿಚ್ಚೋದು ಭಾಳ ತ್ರಾಸ ಅದ ಅಂತ ಹೇಳತ್ತಾರ ಹಿಂದಿನ ಸಸ್ಪೆನ್ಷನ್. ಯಾಕಂದ್ರೆ ಎಲ್ಲ ಪೂರ್ತಿ ಸೆಟಪ್ ಎಲ್ಲ ಬಿಚ್ಚಬೇಕನ್ನಾಗತ್ತಾರ. ಟ್ಯಾಂಕ್ ಬಿ ಖೋಲ್ರಿ ಇವಾಗ ಪೂರಾ ನಿಕಲ್ನ ಪಡೆಗ. ಟ್ಯಾಂಕು ತೆಗಿಬೇಕಂತ, ಯಾಕಂದ್ರೆ ಅದ್ರ ಲಿಂಕ್ ಏನೇನೋ ಗೊತ್ತಿಲ್ಲ ಎಲ್ಲೆಲ್ಲಿ. ಸೊ ಸ್ವಲ್ಪ ಕಾಂಪ್ಲಿಕೇಟ್ ಇದ್ದಂಗೆ ಅನಿಸ್ತೈತಿ. ಆಕಾಶನ ಪ್ರಕಾರ KTM ಭಾಳ ಈಸಿ ಐತೆ. ಓಕೆ KTM ಇಲ್ಲಿ ಈಸಿ ಐತೆ ಮೋಸ್ಟ್ಲಿ. ಸೊ ಹಿಮಾಲಯಿಂದ ಸ್ವಲ್ಪ ತ್ರಾಸ ಐತಿ. ಗಾಡಿ ಅಂತೂ ಪೂರಾ ಬಿಚ್ಚಿಬಿಟ್ಟಾರ. ಈಗ ಒಂದು ಹಿಂದಿನ ಸಸ್ಪೆನ್ಷನ್ ತೆಗಿಯಕ್ಕೆ ಇಷ್ಟೆಲ್ಲ ಬಿಚ್ಚಬೇಕಪ್ಪ ಮರ. ಫ್ಯೂಲ್ ಎಕ್ಸ್ ಇಲ್ಲೇ ಐತಿ. ಆಮೇಲೆಲ್ಲ ನೋಡ್ಬೇಕು ಕರೆಕ್ಟಾಗಿ ವರ್ಕ್ ಆಗೋದೈತಿ ಇಲ್ಲೋ. ಹಿಂಗೆಲ್ಲ ಬಿಚ್ಚಿದ್ಗಳು ಒಂದ್ಸಲ ಪೂರಾ ಟೆಸ್ಟ್ ಮಾಡ್ಬೇಕು. ಲೈಟು, ಬ್ಯಾಟ್ರಿ, ಏನೇನು ಎಕ್ಸಸರಿ ಹಾಕಿಲ್ಲ ಎಲ್ಲ ವರ್ಕ್ ಆಗತ್ತದ ನೋಡ್ಕೋಬೇಕು ಮಾಡ. ಒಂದ್ಸಲ ಮನೆಗೆ ಹೋದ್ಮೇಲೆ ಗೊತ್ತಾಗತಿ ವರ್ಕ್ ಆಗತ್ತಿಲ್ಲ ಅಂತ ಮತ್ತೆ ಇಲ್ಲಿ ಬರೋದಾಗ್ತೈತಿ. ಇದೆಲ್ಲ ತೆಗ್ದಾರ. ಇನ್ನೂ ಸಸ್ಪೆನ್ಷನ್ ತೆಗಿಬೇಕು, ಏನೋ ತೆಗೆದಿಲ್ಲ. ಸಸ್ಪೆನ್ಷನ್ ಪೂರಾ ಬಿಚ್ಚಾಕತ್ತಾರ. ನೋಡ್ರಿ ಇಲ್ಲಿ ಐತಿ ಇದು ಸಸ್ಪೆನ್ಷನ್. ನೋಡ್ರಿ ಇಲ್ಲಿ ಇದು ಸ್ಟಾಕ್ ಸಸ್ಪೆನ್ಷನ್ ರೇಯರ್ ತೆಗೆದು ಹೊರಗೆ. ಇದು ಝೆಡ್ಲಿಂಗ್ದವ್ರದ್ದು ಐತಿ. ಡಿಫ್ರೆನ್ಸ್ ನೋಡ್ಬೋದು ನೀವು ಇಲ್ಲಿ.
ಎರಡು ಹೈಟ್ಗೆ ಸೇಮ್ ಐತಿ, ಬಟ್ ಸ್ಪ್ರಿಂಗ್ದ ನೀವು ಡಿಫ್ರೆನ್ಸ್ ನೋಡ್ಬೋದು ಇಲ್ಲಿ. ಇಲ್ಲೆಲ್ಲ ಒಳಗೆ ಹೋಗೈತಿ. ಏನ ಹಾಂ, ಇದು ಸಣ್ಣದೈತಿ, ಬಟ್ ಇದು ಹಾಂ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಅಡ್ಜಸ್ಟ್ಮೆಂಟ್ ಐತಿ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಇಲ್ಲ. ಆಮೇಲೆ ಸ್ಪ್ರಿಂಗ್ ಗ್ಯಾಪ್ ನೋಡೋದು ಇದು ಜಾಸ್ತಿ ಐತಿ. ಅದು ಬಿಟ್ರೆ ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಎರಡು ವೇಟ್ ಹೆಂಗದಾವು? ಎರಡು ವೇಟ್ ಅದಾವ. ಯಾವ್ದು ಜಾಸ್ತಿ ಐತೆ ವೇಟ್? ಸ್ಟಾಕ್ ಎರಡು ಸಿಮಿಲರ್, ಭಾಳ ನೆಗ್ಲಿಜಿಬಲ್. ಓಕೆ, ಸಿಮಿಲರ್ ವೇಟ್ ಐತಂತ. ರಾಯಲ್ ಎನ್ಫೀಲ್ಡ್ ಸ್ವಲ್ಪ ಜಾಸ್ತಿ ವೇಟ್ ಐತೆ. ಬಟ್ ಪರ್ಫಾರ್ಮೆನ್ಸ್ ನೋಡೋಣ ಹೆಂಗೈತೆ ಗೊತ್ತಾಕತಿ ಓಡಿಸಿದ್ಮೇಲೆ. ಸದ್ಯಕ್ಕೆ ಇನ್ಸ್ಟಾಲ್ ಮಾಡ್ತಾರೆ. ಸೊ ಝೆಡ್ಲಿಂಗ್ ಇದು ಸಸ್ಪೆನ್ಷನ್ ಹಾಕ್ಯಾರ ನೋಡಲ್ಲಿ, ರೆಡ್ ಕಲರ್ದ. ನೋಡಕ್ಕೂ ಚಲೋ ಐತಿ. ಇದು ಬ್ಲ್ಯಾಕ್ ಇತ್ತು, ಇದು ರೆಡ್ ಐತೆ ಅಷ್ಟೇ. ಈಗ ಮೇನ್ ಅಂದ್ರೆ ಪರ್ಫಾರ್ಮೆನ್ಸ್ ಇದೆ ಗೊತ್ತಾಗತ್ತೆ ಆ್ಯಕ್ಚುಲಿ. ಫುಲ್ಲಿ ಲೋಡೆಡ್ ಆದಮೇಲೆ ಮತ್ತು ಆಫ್ ರೋಡಿಂಗ್ ಹೋದ್ಮೇಲೆ ಹೆಂಗೆ ಪರ್ಫಾರ್ಮ್ ಮಾಡೋದು ಅಂತೇಳಿ ನೋಡೋಣ. ಇದ್ರದ್ದು ಕಂಪ್ಲೀಟ್ ರಿವ್ಯೂ ಏನೈತಲ್ಲ, ಒಂದು 4-5 ರೈಡ್ ಆಫ್ ರೋಡಿಂಗ್, ಟೂರಿಂಗ್ ಎಲ್ಲ ಆದ್ಮೇಲೆ ಕೊಡ್ತೀನಂತ. ಸದ್ಯಕ್ಕೇನು ಹೇಳಕ್ಕೆ ಬರೋಂಗಿಲ್ಲ. ಇದು ಬರೀ ಇನ್ಸ್ಟಾಲೇಷನ್ ಅಷ್ಟೇ ಐತಿ. ಸಸ್ಪೆನ್ಷನ್ ಅಪ್ಗ್ರೇಡ್ ಆಗ್ಯಾವ ಈಗ. ರಿಯರು ಆಗೈತಿ ಮತ್ತು ಫ್ರಂಟು ಆಗೈತಿ. ಇಲ್ಲಿ ನೋಡ್ರಿ. ಸೊ ವರ್ಕ್ ಕಂಪ್ಲೀಟೆಡ್. ರೆಡ್ ಕಲರ್ ಏನು ಕಾಣೋದೈತಲ್ಲ ಅದೇ ಝೆಡ್ಲಿಂಗ್ದು. ಆ್ಯಂಡ್ ಫ್ರಂಟ್ ಆಲ್ಸೋ ಇದು ಅಡ್ಜಸ್ಟೇಬಲ್ ಐತಿ. ನಾವು ಇದು ಸ್ಟಾಕ್ ಐತೆ ಆ್ಯಕ್ಚುಲಿ. ಓಡಿಸ್ ನೋಡಿದ್ಮೇಲೆ ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಬೋದು ನಾವಿಲ್ಲಿ. ಇದನ್ನು ಅಡ್ಜಸ್ಟ್ ಹೆಂಗೆ ಮಾಡ್ಕೋಬೇಕಂತ ನೋಡ್ಬೇಕೀಗ. ಅವ್ರು ಕೇಳೋರಂತ ಹೆಂಗೆ ಅಡ್ಜಸ್ಟ್ ಮಾಡೋದು ಇನ್ನೂ ಗೊತ್ತಿಲ್ಲ. ಲೆಟ್ಸ್ ಸಿ. ಅದೊಂದು ಟೂಲ್ ಕೊಟ್ಟರೆ ಆ್ಯಕ್ಚುಲಿ ಅವರು. ಟೂಲಿಗೆ ಇಟ್ಟಿದ್ದೇನು ಸ್ವಲ್ಪ ನೋಡೋಣ. ಆ ಟೂಲ್ ಅಡ್ಜಸ್ಟ್ ಮಾಡ್ಕೋಬೇಕಾದ. ಸೊ ಇವಂತರೂ ಇಲ್ಲಿಂದ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಫಸ್ಟ್ ಇದನ್ನೇನೈತಲ್ಲ ಓಡಿಸಿ ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತೈತಿ. ಅದಕ್ಕೇನು ಅಡ್ಜಸ್ಟ್ಮೆಂಟ್ ಬೇಕು ಒಂದ್ಸಲ ಓಡಿಸ್ಮೇಲೆ ಗೊತ್ತಾಗತ್ತೆ. ಆಮೇಲೆ ಬೇಕಂದ್ರೆ ನಾವು ಆಮೇಲೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇಟ್ಸ್ ಆಲ್ ರೆಡಿ. ನಾವು ರೆಡಿ ಆಯ್ತಪ್ಪ. ಸೊ ಈ ಸ್ವಲ್ಪ ಹೈಟ್ ಅನ್ಸತ್ತಿಲ್ಲ ಈಗ. ನಂಗೆ ಇದು ಹೈಟ್ ಅನ್ಸತೈತಿ. ಟ್ರಿಸ್ಯೂಲ್ ರೆಡಿ ಆಗ್ಯಾನ ಈಗ ಫುಲ್ಲಿ. ನಮ್ಮ ಟ್ರಿಸ್ಯೂಲ್ನ ಓಡಿಸೋನು ರೆಡಿ ಆಗ್ಯಾನ. ಸೊ ಇದು ಸ್ವಲ್ಪ ಹೈಟ್ ಅನ್ಸತೈತಿ ಇದೆ ಹೇಳ್ಬೇಕಂತಂದ್ರೆ. ಆ್ಯಂಡ್ ಯು ಕ್ಯಾನ್ ಸಿ ದ ರೆಡ್ ಮೊನೋಶಾಕ್ ದೇರ್ ಆ್ಯಂಡ್ ನ್ಯೂ ಫುಲ್ ಸಸ್ಪೆನ್ಷನ್. ಓಕೆ, ಬರ್ರಿ ಬರ್ರಿ ಬರ್ರಿ. ಓಕೆ, ಟೆಸ್ಟ್ ರೈಡ್ ಮಾಡ್ಕೊಂಬರ್ನು. ಹೈಟ್ ಓಕೆ, ಹಂಗೇನು ಇನ್ಕ್ರೀಸ್ ಆಗಿಲ್ಲ ಅನ್ಸಾತೈತಿ. ಸೇಮ್ ಪೊಸಿಷನ್ದಾಗ ಕುಂತಿನ, ಕಾಲು ಅಷ್ಟು ಹತ್ತತಾವ. ಓಕೆ, ಸ್ವಲ್ಪ ಸಾಫ್ಟ್ ಐತಿ. ಸಾಫ್ಟ್ ಫೀಲ್ ಆಗೋದೈತೆ. ಓ ನೈಸ್. ಹೊಡಾಕತ್ತಿಲ್ಲ ಹಿಂಗೆ ಜಾಸ್ತಿ ಅಂದ್ರೆ. ಅದ್ರಾಗ ಸ್ವಲ್ಪ ಟಕ್ ಟಕ್ ಅಂತ ಆವಾಜ್ ಬರ್ತಿತ್ತು. ಇಲ್ಲೇನು ಫೀಲ್ ಆಗತ್ತಿಲ್ಲ. ಇಟ್ಸ್ ಸಾಫ್ಟರ್. ಇದು ಆ್ಯಕ್ಚುಲಿ ನನಗೆ ಹೆಂಗೆ ಬೇಕಲ್ಲ ಹಂಗೆ ಸೆಟ್ಟಿಂಗ್ ಮಾಡಿಸ್ಕೊಂಡಿನ್ನ. ಸೊ ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಐತಿ. ನಿಮಗೆ ಹೆಂಗೆ ಬೇಕಲ್ಲ ನೀವು ಹಂಗೆ ಸೆಟ್ಟಿಂಗ್ ಮಾಡಿಸ್ಕೋಬೋದು. ಪೂರಾ ಆಫ್ ರೋಡಿಂಗ್ ಬೇಕಂದ್ರೆ ಇನ್ನೂ ಹೈಟ್ ಮಾಡ್ತಾರವ್ರು ಆ್ಯಕ್ಚುಲಿ. ಸೊ ನಾ 50% ಟೂರಿಂಗ 50% ಆಫ್ ರೋಡಿಂಗ್ ಅಂತ ಹೇಳಿದ್ದವ್ರಿಗೆ. ಆ್ಯಸ್ ಪರ್ ಅವರ್ ನೀಡ್ ದೇ ಹ್ಯಾವ್ ಸೆಟ್ ಇಟ್ ಅಪ್. ಬಟ್ ಚಲೋ ಅನ್ಸತೈತಿ. ಮಸ್ತ್ ಸಾಫ್ಟ್ ಫೀಲ್ ಆಗತೈತಿ. ಹೈವೇ ಮೇಲೆ ಗೊತ್ತಿಲ್ಲ ಹೆಂಗೆ ಪರ್ಫಾರ್ಮ್ ಮಾಡ್ತೈತಿ. ಬಟ್ ಈಗ ನಾ ಇಲ್ಲಿ ಖಡ್ಡ ಒಳಗೆಲ್ಲ ಹಾಕತ್ತೀನಲ್ಲ, ರೋಡ್ ಬ್ರೇಕ್ಸ್ ಆಯಿತು, ಅದೆಲ್ಲ ಚಲೋ ಅನ್ಸತೈತಿ. ಇಲ್ಲಿ ಹಂಪ್ ಫೀಲಿಂಗ್ ಗುಡ್. ಇಲ್ಲಿ ನೋಡಿ ಜಿಗಿಸಾತೀನಲ್ಲ, ನೈಸ್. ಆಫ್ ರೋಡಿಂಗು ಮಸ್ತ್ ಅನಿಸ್ತೈತೆ ಮೋಸ್ಟ್ಲಿ. ಇಟ್ಸ್ ಗುಡ್. ಹಿಂದಿಂದಂದ್ರೂ ಏನೂ ಗೊತ್ತೇ ಆಗತ್ತಿಲ್ಲ. ಸೊ ಇಲ್ಲಿ ನಮ್ಗೆ ಬೇಕಲ್ಲ ಹೆಂಗೆ ಬೇಕಂಗೆ ಸೆಟ್ಟಿಂಗ್ ಮಾಡ್ಕೋಬೋದು. ಅಡ್ಜಸ್ಟೇಬಲ್ ಐತಿ. ಅದನ್ನ ಆಮೇಲೆ ಮಾಡ್ಕೊಳ್ಳೋಣ ಅಂತ. ಫೀಲಿಂಗ್ ಗುಡ್. ಸೊ
ಸೊ ನಂಗೆ ಅದು ಫೀಲ್ ಆಗತೈತಿ. ನೈಸ್. ಇಷ್ಟು ಒಳಗೆ ಹೋಗ್ತಿದ್ದಿಲ್ಲ ನನ್ನ ಹಿಂದಿಂದ ಸ್ಟಾಕ್. ಸೊ ಮುಂದಿಂದು ಗುಡ್. ಆಫ್ರೋಡಿಂಗ್ ಸೂಪರ್ ಮಾಡ್ಬೋದು. ಫುಲ್ ಸಾಫ್ಟ್ ಆಗೈತಿ. ಹೆಂಗೆ ಬೇಕಾದಂಗೆ ಹಾಂಗಿಂತ ಯಾವ್ದು ಬೇಕಾದಾಗ ಹೆಂಗೆ ಬೇಕಾದಂಗೆ ಜಿಗಿಸ್ಬಿಟ್ಟಿದ್ವಿ. ಸಾಫ್ಟ್ ಆಗೈತಿ. ಸಸ್ಪೆನ್ಷನ್ ಇನ್ಸ್ಟಾಲ್ ಮಾಡ್ಕೊಂಡು ಹೊಂಟೀವಿ ವಾಪಸ್. ಆಕಾಶಲ್ಲಿ ಪೆಟ್ರೋಲ್ ಹಾಕ್ಸ್ಕೊಳಕನು ಹಂಗೆ ಇಡ್ರಿ. ಸೊ ವಿಡಿಯೋ ಇಲ್ಲೇ ಮುಗಿಸೋಣ. ಇದನ್ನ ನೆಕ್ಸ್ಟ್ ಮನೆಗೆ ಹೋಗ್ಬೇಕೀಗ. ನೋಡಿ ಮುಂಜಾನೆ ಬಂದೀವಿ, ಸಂಜೆ ಆತೀಗ ಏನಿಲ್ಲ. ಸೊ ನೆಕ್ಸ್ಟ್ ಇದು ರಿವ್ಯೂ ಏನಿಲ್ಲ, ಕಂಪ್ಲೀಟ್ ರಿವ್ಯೂ ಒಂದು 4-5 ರೈಡ್ ಮಾಡಿದ್ಮೇಲೆ ಕೊಡ್ತೀವಿ. ಆಗಲ್ಲ ಹೇಳ್ದಂಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.